ಇದು ತಪ್ಪು ಸರಿ ಅಂತ ವಾದ ಮಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಪ್ರೀತಿ ಹತ್ರ ಸಾರಿ ಕೇಳಿ ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ಕೊ. ನನ್ನ ಕ್ಷಮಿಸ್ಬಿಡಿ ಅಮ್ಮವ್ರೆ, ನಾನ್ ಕ್ಷಮಾಪಣೆ ಕೇಳಕ್ಕಾಗಲ್ಲ. ನಾನು ಹೇಳಿದ ಮಾತಲ್ಲಿರೋ ನೀತಿನ ಮತ್ತೆ ನನಗೆ ಹೇಳೋದಲ್ಲ. ಪ್ರೀತಿ ಹಾಗೆ ಮೆಚೂರ್ಡ್ ಆಗಿ ಮಾತಾಡೋದನ್ನ ಕಲ್ತ್ಕೊ. ಡಿಸ್ಕಷನ್ ಅಂದ್ರೆ ನಿನ್ನ ಮೇಲೆ ನಿನಗಿರೋ ಕುರುಡು ನಂಬಿಕೆಯಿಂದ ಈ ರೀತಿ ಮಾತಾಡೋದಲ್ಲ. ಬೇರೆಯವ್ರಿಗೂ ಗೌರವ ಕೊಟ್ಟು ನಡೆಯೋದನ್ನ ಕಲ್ತ್ಕೊ. ಮುದ್ದು ಮಾಡಿ ಸಮಾಧಾನ ಮಾಡಕ್ ಹೊರಟುಬಿಟ್ಯಾ ಬಾವ? ನಾನ್ ಈ ಮನೇಲಿ ಇರೋ ತನಕ ಅವಳಿಗೆ ಕಣ್ಣೀರು ಒಂದ್ಬಿಟ್ರೆ ಬೇರೆ ಏನು ಸಿಗಕ್ ಬಿಡಲ್ಲ. ಪ್ರೀತಿ ಸರಸು ಮಧ್ಯೆ ಬೆಂಕಿ ಹಚ್ಚಿ ನಿನ್ ಜೊತೆ ಕೂತು ಚಳಿ ಕಾಯಿಸ್ಕೊಳ್ಳೋದೇ ನನ್ ಟಾರ್ಗೆಟ್. ಬಾವಾ, ಊಟನೂ ಮಾಡ್ದೆ ಎಲ್ಲಿಗೆ ಹೋಗ್ತಿದ್ಯಾ ಬಾವಾ? ನಥಿಂಗ್ ಮ್ಯಾಗಿ, ಹಾಗೆ ವಾಕಿಂಗ್ ಹೋಗ್ತಾ ಇದ್ದೀನಿ. ಹಾಗೆ ಅಂದ್ರೆ ಔಟ್ ಹೌಸ್ ತನಕನ ಬಾವಾ? ಅಂದ್ರೆ ಅಲ್ಲಿ ಲಾನ್ ಹತ್ರ ವಾಕಿಂಗ್ ಮಾಡ್ತೀಯಾ ಅಂತ ಕೇಳ್ದೆ. ಸರಿ, ಹಾಗಾದ್ರೆ ನಾನು ಬರ್ತೀನಿ ಬಾವಾ. ಬೇಡ, ನಾನು ಒಂಟಿಯಾಗಿ ಹೋಗ್ಬೇಕು ಅನ್ಕೊಂಡಿದ್ದೀನಿ. ಒಂಟಿಯಾಗಿ ಅಂದ್ರೆ ಅಲ್ಲಿ ಯಾರನ್ನಾದ್ರೂ ಮೀಟ್ ಮಾಡಿ ಪರ್ಸನಲ್ ಆಗಿ ಏನಾದ್ರೂ ಮಾತಾಡ್ಬೇಕಿತ್ತ ಬಾವಾ? ಹುಷಾರು ಬಾವಾ, ಮೊದ್ಲೇ ಟೈಮ್ ಬೇರೆ ಸರಿ ಇಲ್ಲ. ಎಲ್ಲಿಂದ ಯಾರು ಬರ್ತಾರೋ ಏನ್ ನೋಡ್ತಾರೋ ಸ್ವಲ್ಪನೂ ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ. ಅಲ್ಲ ಮ್ಯಾಗಿ, ನಿನ್ ಪ್ರಾಬ್ಲಮ್ ಏನಿವಾಗ? ಹೌದು, ನಾನೀಗ ಸರಸು ಹತ್ರನೇ ಹೋಗ್ತಾ ಇದ್ದೀನಿ. ಅವಳ ಹತ್ರ ಮಾತಾಡೋಕೆ ಹೋಗ್ತಿರೋದು. ಏನಿವಾಗ? ನೋಡು, ನಿನ್ಗೇನಾದ್ರೂ ಕೇಳಬೇಕು ಅನ್ಸಿದ್ರೆ ಡೈರೆಕ್ಟ್ ಆಗಿ ಕೇಳಿ ಅದನ್ನ ತಿಳ್ಕೊ. ಅದನ್ನ ಬಿಟ್ಟು ಹೀಗೆ ಸರ್ಕಾಸ್ಟಿಕ್ ಆಗಿ ಮಾತಾಡೋದು, ಏನು ಗೊತ್ತಿಲ್ಲದೆ ಇರೋ ಹಾಗೆ ನಾಟಕ ಮಾಡೋದು ಚೆನ್ನಾಗಿರೋದಿಲ್ಲ. ಸರಸು ನನಗೆ ಒಳ್ಳೆ ಫ್ರೆಂಡ್. ಅವಳಿಗೆ ಹರ್ಟ್ ಆಗಿ ಇಲ್ಲಿಂದ ಹೋಗಿದ್ದಾಳೆ. ಧೈರ್ಯ ಹೇಳ್ಬೇಕಾದ ಜವಾಬ್ದಾರಿ ನಂದು. ನಿನಗೇನಾದ್ರೂ ಪ್ರಾಬ್ಲಮ್ ಬಂದ್ರೆ ಕ್ಲಿಯರ್ ಮಾಡೋದಕ್ಕೆ, ನಿನಗೆ ಸಪೋರ್ಟ್ ಆಗಿ ಮಾತಾಡೋದಕ್ಕೆ ನಿಮ್ಮಕ್ಕ ನಿಮ್ಮಮ್ಮ ಎಲ್ಲರೂ ಇದ್ದಾರೆ. ಆದ್ರೆ ಸರಸುಗೆ ಯಾರೂ ಇಲ್ಲ. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಯಾರಾದ್ರೂ ತುಂಬಾ ಹರ್ಟ್ ಆಗಿದ್ರೆ ಕನ್ಸೋಲ್ ಮಾಡೋದಕ್ಕೆ ಟ್ರೈ ಮಾಡು. ಅದನ್ ಬಿಟ್ಟು ಹೀಗೆ ಅಡ್ಡ ಬಂದು ಸುಮ್ಮನೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬೇಡ. ಅದು ಮ್ಯಾಗಿಗೆ ಅಭ್ಯಾಸ ಇಲ್ದಿರೋ ಕೆಲ್ಸ ಅಣ್ಣ. ಯಾವಾಗ ಚಾನ್ಸ್ ಸಿಗುತ್ತೋ ಸರ್ಸುನ್ ಯಾವಾಗ ಟಾರ್ಗೆಟ್ ಮಾಡ್ತೀನೋ ಅನ್ನೋದು ಬಿಟ್ಟು ಬೇರೆ ಏನು ಕೆಲ್ಸ ಇರಲ್ಲ ಅಲ್ವಾ? ಏನ್ ನೀವಿಬ್ರು ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದೀರಾ? ನಾನೇನೋ ಕ್ಯಾಶುಯಲ್ ಆಗಿ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದ್ದಕ್ಕೆ ಇಷ್ಟು ಮಾತಾಡ್ಬೇಕಾ? ಕ್ಯಾಶುಯಲ್ ಆಗಲ್ಲ. ಅದರ ಹಿಂದಿರೋ ಕಾರಣ ಏನು ಅಂತ ನಿನಗೂ ನನಗೂ ಚೆನ್ನಾಗಿ ಗೊತ್ತಿದೆ. ಸರಿ ಭಾವ, ಏನೋ ಗೊತ್ತಿಲ್ದೆ ಕೇಳ್ದೆ, ಸಾರಿ. ಇನ್ ಯಾವತ್ತೂ ಕೇಳಲ್ಲ. ಇನ್ಮೇಲೆ ಏನೇ ನೋಡಿದ್ರು ಗೊತ್ತಿಲ್ದಿರೋಳಾಗಿರ್ತೀನಿ. ನಿಮ್ಗಿಷ್ಟ ಬಂದಂಗ್ ಮಾಡ್ಕೊಳ್ಳಿ, ನನಗೇನು. ಭಾವ, ಸೈಲೆಂಟ್ ಆಗಿ ಸೋಲ್ ಒಪ್ಕೊಂಡು ಹೋಗ್ತಿದೀನಿ ಅಂತ ಮಾತ್ರ ಅನ್ಕೋಬೇಡ. ನಿಮ್ಮಿಬ್ಬರ ಜಾತ್ಕನ ಹೊರಗಡೆ ಹಾಕೋ ಟೈಮ್ಗೆ ಜಸ್ಟ್ ವೇಟ್ ಮಾಡ್ತಿದ್ದೀನಿ. ನನಗೆ ಯಾಕೆ ಅಂತಾಳ ಅಷ್ಟೇ, ಎಲ್ಲ ವಿಷಯ ಬೇಕಿವ್ಳಿಗೆ. ನೀನ್ ಹೋಗೋಣ. ಸರ್ಸು ತುಂಬಾ ಡಿಪ್ರೆಸ್ ಫೀಲ್ ಆಗ್ತಿರ್ತಾಳೀಗ. ಈ ಟೈಮಲ್ಲಿ ಅವಳು ಲೋನ್ಲಿ ಆಗಿರ್ಬಾರ್ದು. ಬೇಗ ಹೋಗಿ ಮಾತಾಡ್ಕೊಂಡ್ ಬಾ. ಇಲ್ದಿದ್ರೆ ಆ ಮ್ಯಾಗಿ ಮತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾಳೆ. ಸರಿ ನವ್ಯ, ನಾನು ಹೋಗಿ ಬರ್ತೀನಿ.
ಹೇಳಿದ್ರು. ನಾನು ಪ್ರೀತಿ ಅವ್ರ ಹತ್ರ ಕ್ಷಮೆ ಕೇಳ್ದೆ ಹಾಗೆ ಬಂದ್ಬಿಟ್ಟೆ. ಅಮ್ಮವ್ರಿಗೆ ಹತ್ರ ಆಗ್ಬೇಕು ಅಂತ ನಾವು ಮಾಡ್ತಿರೋ ಪ್ರತಿ ಪ್ರಯತ್ನನೂ ಅದಾಗದೆ ದೂರ ಆಗ್ತಿದೆ. ಚಿಕ್ಕ ಚಿಕ್ಕ ತಪ್ಪುಗಳಿಗೂ ಅಮ್ಮವ್ರು ಇಷ್ಟೊಂದು ಆವೇಶ ಪಡ್ತಿದ್ರೆ ಮುಂದೊಂದ್ ದಿನ ವಿದ್ಯೆನೇ ಇಲ್ದಿರೋ ಈ ಪೆದ್ದಿ ಈ ಮನೆ ಸೊಸೆ ಅಂತ ಗೊತ್ತಾದ್ರೆ ಏನ್ ಮಾಡ್ತಾರೋ ಅಂತ ಯೋಚನೆ ಮಾಡಿದ್ರೇನೆ ಭಯ ಆಗ್ತಿದೆ. ನೀನ್ ತಲೆ ಕೆಡಿಸ್ಕೋಬೇಕಿರೋದು ನಮಗೇನಾಗುತ್ತೋ, ಮೇಡಮ್ ಏನ್ ಮಾಡ್ತಾರೋ ಅಂತ ಅಲ್ಲ, ಏನೇ ನಡೆದ್ರು ನಾವು ಗೆಲ್ತೀವಿ ಅಂತ, ಗೆಲ್ಬೇಕು ಅಂತ ಅನ್ಕೋಬೇಕು. ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ರೆ ಭಯ ಅಲ್ಲ, ನನ್ನ ಮೇಲಿರೋ ನಂಬಿಕೆ ಮಾತ್ರ ಕಾಣಿಸ್ಬೇಕು. ಸರಿ ರಾಹುಲ್ ಅವ್ರೆ. ಸರ್ಸು, ಇನ್ನೊಂದು ವಿಷಯ, ಮ್ಯಾಗಿ ಯಾಕೆ ಈ ನಡುವೆ ನಿನ್ನ ವಿಷಯದಲ್ಲಿ ಓವರ್ ಆಗಿ ಇನ್ವಾಲ್ವ್ ಆಗ್ತಿದ್ದಾಳೆ? ಮನೇಲಿ ಗಲಾಟೆ ನಡೆಯುವಾಗ ಅತಿಯಾಗಿ ಮಾತಾಡೋದು, ಈಗ ನಿನ್ನ ಹತ್ರ ಬರ್ತಿರ್ಬೇಕಾದ್ರೆ ತಡಿಯೋಕೆ ಟ್ರೈ ಮಾಡೋದು, ಇದನ್ನೆಲ್ಲ ನೋಡ್ತಿದ್ರೆ ನನಗ್ಯಾಕೋ ಅನುಮಾನ ಬರ್ತಾ ಇದೆ. ತುಂಬಾ ದಿನಗಳಿಂದ ನಿಮ್ಮಿಬ್ಬರನ್ನ ಅಬ್ಸರ್ವ್ ಮಾಡ್ತಿದ್ದೀನಿ. ಮೊನ್ನೆ ರಾತ್ರಿ ಕ್ಲಿಯರ್ ಕನ್ಫರ್ಮ್ ಮಾಡ್ಕೊಂಡೆ. ಏನ್ ಯೋಚನೆ ಮಾಡ್ತಿದ್ಯಾ ಸರ್ಸು? ಏನಿಲ್ಲ ರಾಹುಲ್ ಅವರೇ, ಮ್ಯಾಗಿ ಅಮ್ಮನ ಬಗ್ಗೆ ಗೊತ್ತಿದ್ರು ಹೀಗ್ ಮಾತಾಡ್ತಿದ್ದೀರಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಯಾವಾಗ ಅವಕಾಶ ಸಿಗುತ್ತೋ ನನ್ಗೆ ಯಾವಾಗ ಬೈಸ್ಬೇಕು ಅಂತಾನೆ ಕಾಯ್ತಿರ್ತಾರೆ. ಅದನ್ ಬಿಟ್ಟು ಯೋಚನೆ ಮಾಡೋದಕ್ಕೆ ಮ್ಯಾಗಿ ಅಮ್ಮಂಗೆ ಇನ್ನೇನಿರತ್ತೆ ಹೇಳಿ? ಅವ್ರ ಬಗ್ಗೆ ಎಷ್ಟು ಕಡಿಮೆ ಮಾತಾಡ್ತೀವೋ ಅಷ್ಟೇ ಒಳ್ಳೇದು. ಯಾ ಸರ್ಸು, ಯು ಆರ್ ರೈಟ್. ಸರಿ ಸರ್ಸು, ನಾನಿನ್ ಬರ್ತೇನೆ. ನೀನೇನು ಯೋಚನೆ ಮಾಡ್ದೆ ಹ್ಯಾಪಿಯಾಗಿ ನಿದ್ದೆ ಮಾಡು. ಸರಿ ರಾಹುಲ್ ಅವರೇ. ನಿಮ್ಗೆ ಯಾಕೆ ಮೇಡಮ್ ಕಷ್ಟ? ಐ ಡೂ ಇಟ್ ಮೈ ಸೆಲ್ಫ್. ಮಗನ ರೆಡಿ ಮಾಡೋದು ಅಂದ್ರೆ ಅಮ್ಮನಿಗೆ ಕಷ್ಟ ಅಲ್ಲ ರಾಹುಲ್, ಅದು ಪ್ರೇಮ. ಯು ಕ್ಯಾನ್ ಈವನ್ ಕಾಲ್ ಇಟ್ ಸ್ಪ್ಯಾಂಪರ್. ಯಾ, ನೌ ಯು ಆರ್ ಲುಕಿಂಗ್ ಪರ್ಫೆಕ್ಟ್. ಥ್ಯಾಂಕ್ ಯು ಮ್ಯಾಮ್. ಇವತ್ತು ನಿನ್ನ ಲೈಫಲ್ಲಿ ಅಷ್ಟೇ ಅಲ್ಲ, ನಮ್ಮ ಫ್ಯಾಮಿಲಿಗೂ ಕೂಡ ಒಂದು ಮೆಮೊರಬಲ್ ಅಂಡ್ ಮೋಸ್ಟ್ ಅವೈಟಿಂಗ್ ಡೇ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಮೀಡಿಯಾ ಪರ್ಸನ್ಸ್ ಎಲ್ಲರೂ ಬಂದಿದ್ದಾರೆ. ಓ ಗುಡ್, ಜಸ್ಟ್ ಎ ಮಿನಿಟ್. ಓಕೆ ಮೇಡಮ್. ಯು ಲುಕ್ ಸೋ ಹ್ಯಾಂಡ್ಸಮ್. ಥ್ಯಾಂಕ್ ಯು ಮ್ಯಾಮ್. ಗುಡ್. ಅಮ್ಮೋರೆ, ಕಾಪಿ. ಈಗೇನು ಬೇಡ ಬಿಡಿ, ಆದ್ರೆ ಇವತ್ತು ಲಂಚ್ಗೆ ಸ್ವಲ್ಪ ಸ್ಪೆಷಲ್ ಐಟಮ್ಸ್ನ ಪ್ರಿಪೇರ್ ಮಾಡು. ಹಾ,
ನಾನು 1 by 1 ಹೇಳ್ತೀನಿ, ನೀನ್ ಪೇಪರ್ ತಗೊಂಡು ಅದನ್ನ ಬರ್ಕೊಳ್ತಾ ಹೋಗು. ಏನ್ ಹಾಗೆ ನೋಡ್ತಿದ್ಯಾ? ಬೇಗ ಹೋಗಿ ಒಂದು ಪೇಪರು ಪೆನ್ನು ತಗೊಂಡ್ ಬಾ. ಪರವಾಗಿಲ್ಲ ಅಮ್ಮೋರೆ, ನೀವ್ ಹೇಳಿ, ನಾನ್ ನೆನ್ಪಿಟ್ಕೋತೀನಿ. ಓಕೆ. ಕಾಜು ಬರ್ಫಿ, ಬಾದಾಮ್ ಹಲ್ವಾ, ವೆಜಿಟೇಬಲ್ ಪುಲಾವ್, ಕುಂಬಳಕಾಯಿ ಕೂಟು, ಅಂಡ್ ಮೆಣಸಿನ ಸಾರು. ಎಲ್ಲ ನೆನ್ಪಿರುತ್ತೆ ತಾನೆ? ಹಾ, ನೆನ್ಪಿರುತ್ತಮ್ಮೋರೆ. ಯಾವುದು ಮಿಸ್ ಆಗ್ಕೂಡ್ದು. ಮೈಂಡ್ ಇಟ್. ಸರಿ ಅಮ್ಮೋರೆ. ಒಂದೇ ರಾತ್ರಿಲಿ ರಾಮಾಯಣ ಕೇಳಿ ನೆನ್ಪಿಟ್ಕೊಂಡಿದ್ದಾಳೆ. ಈ ಲಿಸ್ಟ್ ಎಲ್ಲ ಒಂದ್ ಲೆಕ್ಕನ. ನವ್ಯ ಇಲ್ಲಿ? ಅವಳು ರೆಡಿ ಆದ್ಲಾ? ಈಗ್ಲೇ ನೋಡ್ತೀನಮ್ಮೋರೆ. ರೀಸನ್ ಹೇಳ್ದೆ ರೆಡಿ ಆಗು ಅಂದ್ರು. ಸರ್ಪ್ರೈಸ್ ಅನ್ನೋದ್ ಬಿಟ್ರೆ ಬೇರೆ ಯಾವ ವಿಷಯನೂ ಹೇಳ್ತಿಲ್ಲ ಮೇಡಮ್. ಏನ್ ಪ್ಲಾನ್ ಮಾಡಿರ್ಬೋದು ಮೇಡಮ್? ಏನ್ ನಡೀತಾ ಇದೆ ತೇಜ ಇದೆಲ್ಲ? ಯಾಕೆ ಇವ್ರನ್ನೆಲ್ಲ ಕರೆದಿದ್ದಾರೆ? ಡ್ಯಾಡ್ ಗೊತ್ತಾದ್ರೆ ಹೇಗೆ ರಿಯಾಕ್ಟ್ ಮಾಡ್ತಾರೋ ಏನೋ. ಏನು ಗೊತ್ತಿಲ್ದಿರೋ ಹಾಗೆ ಸೈಲೆಂಟ್ ಆಗಿರೋದೇ ಒಳ್ಳೇದು. ತೇಜ, ನಿನ್ನೆ ಕೇಳ್ತಿರೋದು. ಗೊತ್ತಿಲ್ಲ ಡ್ಯಾಡ್, ಮೇಡಮ್ ಇನ್ನೂ ನನಗೂ ಏನು ಹೇಳಿಲ್ಲ. ಹೇಳ್ದೆ ಇದ್ರೆ ಹೇಗೆ? ನಾವು ಈ ಮನೆಯಲ್ಲೇ ಇದ್ದೀವಿ ಅನ್ನೋದನ್ನ ಮರ್ತಿದ್ದಾಳ ನಿಮ್ ಮೇಡಮ್? ಏನೇ ಇದು? ಇವರೆಲ್ಲ ಯಾಕೆ ಬಂದಿದ್ದಾರೆ? ಏನಿವತ್ತು ಸ್ಪೆಷಲ್ಲು? ನನಗೂ ಏನೂ ಅರ್ಥ ಆಗ್ತಿಲ್ಲಕ್ಕ. ಹಾಯ್ ಅಣ್ಣ. ಹಾಯ್ ತೇಜ. ಹಾಯ್ ಆಂಟಿ. ರಾಹುಲ್ ನವ್ಯ ಇಲ್ಲಿ. Hi everyone. Please sit down, please. ಥ್ಯಾಂಕ್ ಯು ಮೇಡಮ್. ಏನ್ ಮೇಡಮ್ ದಿಢೀರ್ ಅಂತ ಪ್ರೆಸ್ ಮೀಟ್? ಯಾವ್ದಾದ್ರು ಬಿಸ್ನೆಸ್ ಅನೌನ್ಸ್ ಇದೆಯಾ? ಅನೌನ್ಸ್ಮೆಂಟ್ ಆದ್ರೆ ಬಿಸ್ನೆಸ್ ಸಂಬಂಧಪಟ್ಟಿದ್ದಲ್ಲ, ನನ್ನ ಮಕ್ಕಳ ಲೈಫ್ ಸಂಬಂಧಪಟ್ಟಿದ್ದು. ಪ್ರಿಯದರ್ಶಿನಿ, ಪ್ರೀತಿ ಅಭಿಯಲ್ಲಿ? ಅಲ್ಲಿ ನೋಡಿ ಬರ್ತಾ ಇದ್ದಾರೆ. ಪ್ರೀತಿ, ಕಮ್ ದಿಸ್ ಸೈಡ್ ಪ್ಲೀಸ್. ಅಭಿ, ನೀನು ಕೂಡ. ಸೊ ದಿಸ್ ಇಸ್ ಇಟ್. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎದುರಲ್ಲಿ ನಿಮ್ಮ ಮೀಡಿಯಾದವ್ರನ್ನ ಸಾಕ್ಷಿ ಇಟ್ಕೊಂಡು ಎಲ್ರಿಗೂ ಒಂದು ಗುಡ್ ನ್ಯೂಸ್ನ ಶೇರ್ ಮಾಡ್ತಾ ಇದ್ದೀನಿ. ರಾಹುಲ್ಗೆ ಪ್ರೀತಿ ಜೊತೆ, ನವ್ಯಗೆ ಅಭಿ ಜೊತೆ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಮದುವೆ ಮಾಡಬೇಕು. ಇಷ್ಟು ವರ್ಷ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಆಗಿದ್ದ ಮಿಸ್ಟರ್ ಅಂಡ್ ಮಿಸಸ್ ವಿಶ್ವನಾಥ್ ಅವರ ಅಂಡ್ ಪ್ರಿಯದರ್ಶಿನಿ ಇನ್ನು ಮುಂದೆ ಅವರು ನಮಗೆ ಬೀಗರಾಗ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವಾಗ್ದೇವಿ. ಅಹೋ, ನಾವೆಲ್ಲ ಒಂದೇ ಫ್ಯಾಮಿಲಿಯವರಾಗ್ತಿರುವಾಗ ಈ ಫಾರ್ಮಾಲಿಟೀಸ್ ಎಲ್ಲ ಯಾಕೆ ಪ್ರಿಯದರ್ಶಿನಿ? ವಾಣಿ, ಸ್ವೀಟ್ಸ್ ತಗೊಂಡ್ ಬಾ.
ಥ್ಯಾಂಕ್ ಯು ಸೋ ಮಚ್ ಆಂಟಿ. ಯು ಮೇಡ್ ಮೈ ಡೇ. ಇಷ್ಟು ದಿನ ನಿಮ್ಮನ್ನ ಒಬ್ಬ ಐಡಿಯಲ್ ಪರ್ಸನ್ ಆಗಿ, ನನ್ನ ಇನ್ಸ್ಪಿರೇಷನ್ ಆಗಿ, ಮೆಂಟರ್ ಆಗಿ ನೋಡ್ತಿದ್ದೆ. ಆದ್ರೆ ಈಗ ಈ ಮನೆ ಸೊಸೆ ಆಗ್ತಾ ಇರೋದಕ್ಕೆ ಐ ಆಮ್ ಫೀಲಿಂಗ್ ಸೋ ಲಕ್ಕಿ. ಆಂಟಿ ಪ್ಲೀಸ್ ಬ್ಲೆಸ್ ಮೀ. ಗಾಡ್ ಬ್ಲೆಸ್ ಯು ಮೈ ಚೈಲ್ಡ್. ಈ ವಾಗ್ದೇವಿ ಸೊಸೆಗೆ ಯಾವ ಕ್ವಾಲಿಟೀಸ್ ಇರಬೇಕು ಅಂತ ನಾನು ಅನ್ಕೊಂಡಿದ್ನೋ ಆ ಕ್ವಾಲಿಟೀಸ್ ಎಲ್ಲ ನಿನ್ನ ಹತ್ರ ಇದೆ. ದಟ್ಸ್ ವೈ ಐ ಸೆಲೆಕ್ಟೆಡ್ ಯು. ಅಂಡ್ ಐ ಆಮ್ ಶ್ಯೂರ್ ನೀವಿಬ್ರು ಮೇಡ್ ಫಾರ್ ಈಚ್ ಅದರ್. ವಾಣಿ, ತಗೋ ರಾಹುಲ್. ಅವ್ರಿಗೂ ಕೊಡು. Rahul, this is for you. ರಾಹುಲ್, ಓಪನ್ ಮಾಡು. ವೆರಿ ಗುಡ್. Navya, this is for you. ಥ್ಯಾಂಕ್ ಯು ಆಲ್. ವೆರಿ ಸೂನ್. ಎಂಗೇಜ್ಮೆಂಟ್ ಮದುವೆ ಡೇಟ್ ಫಿಕ್ಸ್ ಆದ ತಕ್ಷಣ ನಿಮಗೆಲ್ಲ ಇನ್ಫಾರ್ಮ್ ಮಾಡ್ತೀನಿ. ಥ್ಯಾಂಕ್ ಯು. ನಡಿ. ತೇಜ, ನಿಮ್ ಮೇಡಮ್ ಹತ್ರ ಮಾತಾಡ್ಬೇಕು. ಈ ಮನೆಗೆ ಸಂಬಂಧಪಟ್ಟಿರೋ ನಿರ್ಧಾರ ತಗೊಳ್ಳೋ ಮೊದಲು ಮನೆಯವ್ರ ಹತ್ರ ಮಾತಾಡೋದು ಮರ್ಯಾದೆ. ನನಗೆ ಹೇಳಿಲ್ಲ ಸರಿ, ಮದುವೆ ವಿಷಯದಲ್ಲಿ ಕನಿಷ್ಠ ಮಕ್ಕಳ ಅಭಿಪ್ರಾಯನಾದ್ರೂ ಕೇಳಲೇಬೇಕಲ್ವಾ? ಮಾಡ್ತಿರೋದು ಒಳ್ಳೇದೋ ಕೆಟ್ಟದ್ದು ಅಂತ ಗೊತ್ತಿರಬೇಕಾದ್ರೆ ಅವರ ಅಭಿಪ್ರಾಯನ ಏನು ಅಂತ ತಿಳ್ಕೋಬೇಕು. ಆದ್ರೆ ಈ ವಿಷಯದಲ್ಲಿ ನನಗೆ ಕ್ಲಾರಿಟಿ ಅಂಡ್ ಕಾನ್ಫಿಡೆಂಟ್ ತುಂಬಾ ಇದೆ. ಪ್ರೀತಿ ಮತ್ತೆ ಅಭಿ ಬಗ್ಗೆ ನನಗೆ ಗೊತ್ತು. ರಾಹುಲ್, ನವ್ಯ ನನ್ನ ಮಾತಿಗೆ ಇಲ್ಲ ಅಂತ ಹೇಳಲ್ಲ ಅನ್ನೋ ನಂಬಿಕೆ ನನಗೆ ಚೆನ್ನಾಗಿದೆ. ಆ ನಂಬಿಕೆ ಜೊತೆಗೆ ಇಷ್ಟಾನೂ ಇರಬೇಕು ಅಂತ ಹೇಳು ತೇಜ. ಮಕ್ಕಳು ನಮಗಿಷ್ಟ ಆಗೋ ಹಾಗಿರ್ಬೇಕು ಅನ್ಕೊಳ್ಳೋದು ತಪ್ಪಲ್ಲ. ಆದ್ರೆ ನಾವ್ ಅನ್ಕೊಂಡ್ ಹಾಗೇನೆ ನಡಿಬೇಕು ಅನ್ಕೊಳ್ಳೋದು ಖಂಡಿತ ಒಳ್ಳೇದಲ್ಲ. ತೇಜ, ಪ್ರೀತಿ ಅಭಿ ಬಗ್ಗೆ ಅವ್ರ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ದೇನೆ ಮಾತಾಡ್ತಿದ್ದಾರೆ. ಪ್ರೀತಿ ಇಸ್ ವೆರಿ ಟ್ಯಾಲೆಂಟೆಡ್ ಗರ್ಲ್. US ಅಲ್ಲಿ ನಮ್ಮ ಹೊಸ ಪ್ರಾಜೆಕ್ಟ್ ನ ಅವಳು ಹ್ಯಾಂಡಲ್ ಮಾಡಿದ ರೀತಿ ಅಂಡ್ ಫಿನಿಶ್ ಮಾಡಿದ ರೀತಿ, ಇಟ್ ವಾಸ್ ವೆರಿ ವೆರಿ ಇಂಪ್ರೆಸಿವ್. ಅಭಿ ಕೂಡ ಬ್ರಿಲಿಯಂಟ್ ಅಂಡ್ ಯಂಗ್ ಎಂಟರ್ಪ್ರೇನರ್. ಅವರ ಫ್ಯಾಮಿಲಿ ಅವರ ಡಿಸಿಪ್ಲಿನ್ ನ ನೋಡಿದ ಮೇಲೇನೆ ಈ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಇದೇ ನನ್ನ ನಿರ್ಧಾರ.
ಮೇಡಮ್, ನಿಮ್ಮ ಹತ್ರ ಒಂದು ವಿಷಯ ಕೇಳ್ಬೋದಾ? ಏನ್ ಚಕ್ರಿ? ಅಭಿ ಅವ್ರನ್ನ ಮದುವೆ ಆಗೋದಕ್ಕೆ ನಿಮ್ಗೆ ಇಷ್ಟ ಇದೆಯಾ? ಯಾಕೆ ಹಾಗೆ ಕೇಳ್ತಿದ್ಯಾ? ಅಂದರೆ ನೀವು ಯಾಕೋ ಡಿಸ್ಟರ್ಬ್ ಆಗಿದ್ದೀರಾ ಅನ್ನಿಸ್ತು ಮೇಡಮ್, ಅದಕ್ಕೆ. ಅವನು ನಮ್ಮ ಮೇಡಮ್ ಸೆಲೆಕ್ಟ್ ಮಾಡಿರೋ ಹುಡುಗ, ಇಷ್ಟ ಆಗ್ದಿರಕ್ ಹೇಗ್ ಸಾಧ್ಯ? ಹಾಗಲ್ಲ ಮೇಡಮ್, ಅಭಿ ಅವರು ಇಂಡಿಯಾಗೆ ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಅವರು ಸಂಪಾದನೆಗೆ ಸ್ಟೇಟಸ್ ಕೊಡೋ ಬೆಲೆನ ಜನಗಳಿಗೆ ಕೊಡಲ್ಲ ಅನ್ಸುತ್ತೆ. ಏನೋ ಚಕ್ರಿ, ಅಷ್ಟೊಂದು ಯೋಚನೆ ಮಾಡಿ ಅನಲೈಸ್ ಮಾಡೋಷ್ಟು ಬ್ರೈನ್ ನನಗಿಲ್ಲ. ನವ್ಯಾ, ನವ್ಯಾ, ಒಂದ್ಸಲ ನೀವು ವಾಚ್ ಕೊಡಿ ಮೇಡಮ್. ಯಾಕೆ? ಕೊಡಿ ಮೇಡಮ್. ನವ್ಯ, ನಮ್ಮ ಎಂಗೇಜ್ಮೆಂಟ್ಗೆ ಅರ್ಮಾನಿ ಸೂಟ್ ಮತ್ತೆ ಓ ಶಿಟ್, ಏನ್ ನವ್ಯ ಇದು? ಈ ವಾಚ್ ಮೇಲೆ ಸಾಸ್ ಯಾರು ಹಾಕಿದ್ದು? ಅಂದ್ರೆ ಆ ವಾಚ್ ತುಂಬಾ ಡಿಸ್ಕಂಫರ್ಟ್ ಆಗಿತ್ತು ಅಂತ ನಾನೇ ತೆಗೆದು ಪಕ್ಕದಲ್ಲಿ ಇಟ್ಟಿದ್ದೀನಿ. ಏನ್ ನವ್ಯ ಇದು? ಇದ್ರ ವ್ಯಾಲ್ಯೂ ಗೊತ್ತಿಲ್ದೇನೆ ಎಲ್ಲಂದ್ರೆ ಅಲ್ಲಿ ಬಿಸಾಕಿದ್ಯಾ? ಸಿಕ್ಕದ ಕಡೆ ಎಲ್ಲ ಇಡೋದಕ್ಕೆ ಇದು ಲೋಕಲ್ ವಾಚ್ ಅಲ್ಲ, ಇಂಟರ್ನ್ಯಾಷನಲ್ ಬ್ರ್ಯಾಂಡ್, ಫೈನೆಸ್ಟ್ ಅಂಡ್ ರೇರೆಸ್ಟ್ ಎಡಿಷನ್. ಅಂದ್ರೆ ಅದು ಆ ವಾಚ್ ಸ್ಟ್ರಾಪ್ಸ್ ನಂಗೆ ಅಲರ್ಜಿ ಆಗ್ತಿತ್ತು. ನೋಡು, ರ್ಯಾಷಸ್ ಬಂದಿದೆ. ರ್ಯಾಷಸ್ ಬರುತ್ತೆ ಹೋಗುತ್ತೆ, ಅದೇನ್ ದೊಡ್ಡ ಇಶ್ಯೂ ಅಲ್ವಲ್ಲ. ಆದ್ರೆ ಈ ವಾಚ್ ಮೇಲೆ ಸಣ್ಣ ಗೆರೆ ಬಿದ್ರೂ ಕೂಡ ಮತ್ತೆ ಒಂದ್ ಸ್ವಲ್ಪ ಹಾಳಾದ್ರೂ ರಿಪೇರ್ ಮಾಡ್ಸೋಕೆ ಯುಎಸ್ಗೆ ತಗೊಂಡು ಹೋಗ್ಬೇಕು. ಮನುಷ್ಯನ್ಗೆ ಸೊಸೈಟಿನಲ್ಲಿ ವ್ಯಾಲ್ಯೂ ಅಂಡ್ ಡಿಗ್ನಿಟಿ ಕೊಡೋದು ಈ ತರದ ಎಕ್ಸ್ಪೆನ್ಸಿವ್ ಬ್ರ್ಯಾಂಡ್ಗಳು ಅಂತ ನೀನ್ ತಿಳ್ಕೊ ನವ್ಯ. ಬಿ ಕೇರ್ಫುಲ್. ಇದೇ ಮೇಡಮ್ ನಾನು ಹೇಳಬೇಕು ಅನ್ಕೊಂಡಿದ್ದು, ಅರ್ಥ ಮಾಡ್ಕೊಳ್ಳಿ. ನಮ್ಮ ಮನೆಗೆ ಸೊಸೆಯಾಗಿ ಬರ್ತಿರೋ ಪ್ರೀತಿಗೆ ಎಲ್ಲ ಅರ್ಹತೆಗಳು ಕೂಡ ಇದೆ. ಸರ್ಸುವುದು ಒಂದು ಮಾತನ್ನು ಹೇಳ್ದೆ ಒಂಟಿಯಾಗಿ ಇಲ್ಲಿವರೆಗೂ ಬಂದಿದ್ಯಾ? ನಂಗೆ ಮನೇಲಿರೋಕೆ ಮನ್ಸೇ ಆಗ್ಲಿಲ್ಲ ರಾಹುಲ್ ಅವರೇ. ಎಲ್ಲಿಗೆ ಹೋಗ್ಬೇಕೋ ಏನ್ ಮಾಡ್ಬೇಕೋ ಗೊತ್ತಾಗ್ದೆ ನನ್ನ ನೋವನ್ನ ಆ ದೇವ್ರಿಗೆ ಹೇಳ್ಕೊಳಕ್ಕೆ ಅಂತ ಬಂದೆ. ಎಲ್ಲ ಗೊತ್ತಿರೋ ಆ ದೇವರಿಗೆ ಪ್ರತ್ಯೇಕವಾಗಿ ಹೇಳೋದು ಏನಿದೆ ಸರ್ಸು? ಅವನೇನೋ ನನ್ನ ಸಮಸ್ಯೆಗೆ ಪರಿಹಾರ ತೋರಿಸ್ತಾನೆ ಅಂತ ಅಲ್ಲ ರಾಹುಲ್ ಅವರೇ, ಕನಿಷ್ಠ ಮಾತಲ್ಲಾದ್ರೂ
ಎದೆ ಮೇಲಿರೋ ಈ ಭಾರ ಕಡಿಮೆ ಆಗುತ್ತೇನೋ ಅಂತ. ನಿನ್ ಕುತ್ತಿಗೆಗೆ ಈ ತಾಳಿ ಕಟ್ಟಿದಾಗ ನನ್ನ ಮನಸ್ಸಲ್ಲಿ ಪ್ರೀತಿ ಇರಲಿಲ್ಲ. ಇರೋ ಪ್ರಮಾಣ ನಿಜಾನೇ ರಾಹುಲ್ ಅವರೇ, ಆದ್ರೆ ಕತ್ತಲ್ಲಿರೋ ಈ ತಾಳಿ, ಮನ್ಸಲ್ಲಿರೋ ಈ ಪ್ರೀತಿನ ಮುಚ್ಚಿಡೋದ್ ಬಿಟ್ಟು ಹೊರಗಡೆ ಹೇಳ್ಕೊಳಕ್ ಆಗದೆ ಇರೋ ಪರಿಸ್ಥಿತಿಯಲ್ಲಿದ್ದೀವಿ. ವಾಗ್ದೇವಮ್ಮಂಗೆ ಓದಿರೋರೇ ಇಷ್ಟ ಅಂತ ಈ ದಡ್ಡಿನ ನೀವು ಓದಿಸ್ತಿದ್ದೀರಾ. ಆದ್ರೆ ನಾನ್ ಪರೀಕ್ಷೆ ಪಾಸ್ ಆಗೋದ್ರೊಳಗೆ ಆ ಮನೆ ಸೊಸೆಯಾಗಿ ಫೇಲ್ ಆಗ್ತಿದ್ದೀನಿ. ಇಲ್ಲ ಸರ್ಸು, ನಾನಿರ್ಬೇಕಾದ್ರೆ ನೀನು ಪರೀಕ್ಷೆಯಲ್ಲಿ ಅಷ್ಟೇ ಅಲ್ಲ, ಜೀವನದಲ್ಲೂ ಫೇಲ್ ಆಗೋಕ್ ಸಾಧ್ಯನೇ ಇಲ್ಲ. ಇಷ್ಟು ದಿನ ನಾವು ಸತ್ಯನ ಬಚ್ಚಿಟ್ಟು ಒದ್ದಾಡಿದ್ ಸಾಕು. ಗೊತ್ತಾದ್ರೆ ಏನಾಗುತ್ತೋ ಅನ್ನೋ ಭಯದಲ್ಲಿ ಬದುಕಿದ್ ಸಾಕು. ಈ ಎಲ್ಲಾ ಪ್ರಾಬ್ಲಮ್ಸ್ಗೂ ಫುಲ್ ಸ್ಟಾಪ್ ಇಡೋ ಟೈಮ್ ಬಂದಿದೆ. ಅಂದ್ರೆ ನಿಮ್ ಮಾತಿನ ಅರ್ಥ? ಮೇಡಮ್ಗೆ ನಮ್ ವಿಷಯ ಗೊತ್ತಿಲ್ಲದೆ ಇರೋದಕ್ಕೆ ತಾನೆ ಈ ಸಮಸ್ಯೆಗಳೆಲ್ಲ. ಅದಕ್ಕೆ ಇವತ್ತೇ ಮೇಡಮ್ಗೆ ನಮ್ಮಿಬ್ಬರು ಮದುವೆ ವಿಷಯನ ಹೇಳ್ಬಿಡ್ತೀನಿ. ಏನ್ ಹೇಳ್ತಿದ್ದೀರಾ ನೀವು? ಸಣ್ಣ ಪುಟ್ಟ ತಪ್ಪನ್ನೇ ಕ್ಷಮಿಸ್ತಿರೋ ಅಮ್ಮವರಿಗೆ ಇಷ್ಟು ದೊಡ್ಡ ನಿಜ ಗೊತ್ತಾಗ್ಬಿಟ್ರೆ ಅಯ್ಯೋ, ನೆನ್ಸ್ಕೊಂಡ್ರೇನೆ ಭಯ ಆಗುತ್ತೆ. ಏನಿದ್ರು ಇಲ್ದೇ ಇದ್ರು ಇನ್ ಯೋಚನೆ ಮಾಡೋಕ್ ಸಮಯ ಇಲ್ಲ. ಭಯದ ಕಾರಣದಿಂದ ನಮ್ಮ ಜೀವನ ನಾಶ ಆಗೋದಕ್ಕೆ ನಾನು ಬಿಡೋದಿಲ್ಲ. ನನಗೆ ಮೇಡಮ್ ಎಷ್ಟು ಮುಖ್ಯನೋ ನಿನ್ ಜೊತೆ ಬದುಕೋದು ಅಷ್ಟೇ ಮುಖ್ಯ. ನಿಜ ಹೇಳಿದ್ರೆ ಮೇಡಮ್ ಏನ್ ಮಾಡ್ಬಿಡ್ತಾರೋ ಅಂತ ಭಯ ಪಡ್ತಾ ಇದ್ಯಾ? ನಿಜಾನ ಬಚ್ಚಿಟ್ಟು ಮದುವೆ ಮಾಡ್ಕೊಂಡಿರೋದಕ್ಕೆ ನಮ್ಮ ಜೀವನ ಏನಾಗುತ್ತೋ ಅನ್ನೋ ಭಯದಲ್ಲಿ ನಾನಿದ್ದೀನಿ. ಪ್ರೀತಿ ಅವ್ರ ಫ್ಯಾಮಿಲಿ ಮೇಲೆ ಮೇಡಮ್ ತುಂಬಾ ನಂಬಿಕೆ, ಗೌರವ ಇಟ್ಕೊಂಡಿದ್ದಾರೆ. ಯಾವತ್ತೋ ಒಂದಿನ ಅವ್ರಿಗೆ ನಿಜ ಗೊತ್ತಾದ್ರೆ ಅವ್ರಾಡೋ ಪ್ರತಿಯೊಂದು ಮಾತು, ಪ್ರತಿಯೊಂದು ಇನ್ಸಿಡೆಂಟು ನಮಗಿಂತ ಹೆಚ್ಚು ಮೇಡಮ್ಗೆ ನೋವು ಕೊಡುತ್ತೆ. ಅದಕ್ಕೆ ನಿಜ ಹೇಳೋದನ್ ಬಿಟ್ರೆ ಈ ಸಮಸ್ಯೆಗೆ ಬೇರೆ ಪರಿಹಾರನೇ ಇಲ್ಲ. ಏನಾಗುತ್ತೋ ಆಗ್ಲಿ, ನಮ್ಮ ಪ್ರೀತಿಲಿ ಸತ್ಯ ಇದೆ, ಜೊತೆಗೆ ಆ ದೇವರ ಆಶೀರ್ವಾದ ಕೂಡ ಇರುತ್ತೆ. ಬಾ ಸರ್ಸು. ಇಳಿ ಸರ್ಸು. ಹುಷಾರಾಗಿ ಮಾತಾಡಿ. ಭಗವಂತ,
ರಾಹುಲ್ ಅವ್ರ ಧೈರ್ಯಕ್ಕೆ ಬಲ ಕೊಟ್ಟು ಯಾವ ಸಮಸ್ಯೆನೂ ಆಗದೆ ಇರೋ ಹಾಗೆ ನೋಡ್ಕೋ ತಂದೆ. Excuse me, ma'am. Yes, Rahul, come in. ಮ್ಯಾಮ್, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. Yeah, of course. Tell me, Rahul. ನಮ್ಮ ವಿಷಯದಲ್ಲಿ ನಮಗೇನ್ ಬೇಕೋ, ನೀವೇನ್ ಮಾಡಿದ್ರೆ ನಮ್ಮ ಫ್ಯೂಚರ್ ಚೆನ್ನಾಗಿರುತ್ತೋ ಅದೆಲ್ಲ ನಿಮಗೆ ಗೊತ್ತು. ಇವತ್ತು ನಾವು ಇಷ್ಟು ಹ್ಯಾಪಿ ಆಗಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ನೀವೇ. ನೀವು ಹೇಳೋ ಮಾತುಗಳು ಯಾವಾಗ್ಲೂ ನನ್ನನ್ನು ಮೋಟಿವೇಟ್ ಮಾಡ್ತಿರುತ್ತೆ. ಹೇಳಬೇಕು ಅಂದ್ರೆ ಯು ಆರ್ ಆಲ್ವೇಸ್ ಮೈ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಮೇಡಮ್. ಅದಕ್ಕೆ ಯಾವಾಗ್ಲೂ ನಿಮ್ಮ ಇಮೇಜ್ಗಾಗ್ಲಿ ನಿಮ್ಮ ಸ್ಟೇಟಸ್ಗಾಗ್ಲಿ ಡಿಸ್ಟರ್ಬ್ ಆಗದೆ ಇರೋ ಹಾಗೆ, ನನ್ನಿಂದ ಯಾವ ಪ್ರಾಬ್ಲಮ್ ಬರದೇ ಇರೋ ಹಾಗೆ ನಾನು ಬಯಸ್ತೀನಿ. ನಿನ್ನಿಂದ ಪ್ರಾಬ್ಲಮ್ಮಾ? ನೋ ವೇ ರಾಹುಲ್. ನನ್ನ ಮೇಲೆ ನಿಮಗೆಲ್ಲ ಎಷ್ಟು ರೆಸ್ಪೆಕ್ಟ್ ಇದೆಯೋ ನಿಮ್ಮ ಮೂವರ ಮೇಲೂ ಅದನ್ನು ಮೀರಿರೋ ನಂಬಿಕೆ, ರೆಸ್ಪಾನ್ಸಿಬಿಲಿಟಿ ಇದೆ, ಎಸ್ಪೆಷಲಿ ನಿನ್ನ ಮೇಲೆ. ಯಾವಾಗ್ಲೂ ನೀನು ನಿನ್ನ ಓನ್ ಬಿಸ್ನೆಸ್ ಮಾಡಬೇಕು ಅನ್ನೋ ಡ್ರೀಮ್ನ ಪೋಸ್ಟ್ಪೋನ್ ಮಾಡಿಕೊಂಡು ನಮ್ಮ ಇನ್ಸ್ಟಿಟ್ಯೂಷನ್ನ ಹ್ಯಾಂಡಲ್ ಮಾಡೋದಕ್ಕೆ ಶುರು ಮಾಡ್ತೀಯೋ ಆಗ್ಲೇ ನಿನ್ನ ನನ್ನ ಮಾತಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀಯ ಅನ್ನೋದು ಅರ್ಥ ಆಯ್ತು ರಾಹುಲ್. ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಇಶ್ಯೂ ಆದಾಗ ನೀನೊಬ್ನೇ ಆ ಪ್ರಾಬ್ಲಮ್ನ ಕ್ಲಿಯರ್ ಮಾಡಿದಾಗ ನೀನಂದ್ರೆ ನನಗೆ ಧೈರ್ಯ ಬಂತು. ನನ್ನ ಡಿಸಿಷನ್ ಯಾವತ್ತೂ ತಪ್ಪಾಗೋಲ್ಲ. ನನ್ನ ಯೋಚನೆಗೆ ನೀನು ಬೆಲೆ ಕೊಡ್ತೀಯ ಅನ್ನೋ ನಂಬಿಕೆಯಿಂದನೇ ನಿನಗೆ ಒಂದು ಮಾತು ಕೂಡ ಹೇಳ್ದೆ ನಾನು ಪ್ರೀತಿ ಜೊತೆ ಮ್ಯಾರೇಜ್ ಫಿಕ್ಸ್ ಮಾಡಿದೆ. ಮೇಡಮ್, ಈ ವಿಷಯನೇ ನಿಮ್ಮ ಹತ್ರ ಮಾತಾಡಬೇಕು ಅನ್ಕೊಂಡೆ. ಮದ್ವೆ ವಿಷಯನಾ? ಹೌದು ಮೇಡಮ್. ವಾಟ್ ಈಸ್ ಇಟ್ ರಾಹುಲ್? ಅದು ಮೇಡಮ್, ಅದು ತುಂಬಾ ದಿವಸದಿಂದ ನಿಮ್ಮ ಹತ್ರ ಒಂದು ಸೆಂಟ್ರಲ್ ಮಿನಿಸ್ಟರ್ ಗಿರಿಜಾ ಅವ್ರು ಕಾಲ್ ಮಾಡ್ತಿದ್ದಾರೆ. ಜಸ್ಟ್ 2 minutes. ಓಕೆ ಮೇಡಮ್. ಹಾಯ್ ಗಿರಿಜಾ, ಹೌ ಆರ್ ಯು? ಹಾಯ್, ಐ ಆಮ್ ಫೈನ್ ವಾಗ್ದೇವಿ. ಈಗಷ್ಟೇ ಮೀಡಿಯಾದಲ್ಲಿ ಮಕ್ಕಳಿಬ್ರಿಗೂ ಮದ್ವೆ ಮಾಡ್ತಿದೀಯ ಅಂತ ನೀನ್ ಮಾಡಿದ ಪ್ರೆಸ್ ಮೀಟ್ ನ ನೋಡ್ದೆ. ಐ ಆಮ್ ವೆರಿ ಹ್ಯಾಪಿ. ಕಂಗ್ರ್ಯಾಚುಲೇಷನ್ಸ್ ಹೇಳೋಣ ಅಂತ ಕಾಲ್ ಮಾಡ್ದೆ. ಥ್ಯಾಂಕ್ ಯು ಸೋ ಮಚ್ ಗಿರಿಜಾ. ಈ ಜನರೇಷನ್ ಅಲ್ಲಿ ಮಕ್ಕಳು ಅಮೇಚೂರ್ ಆಗಿ ಯೋಚನೆ ಮಾಡಿ ಪ್ರೀತಿ ಮದ್ವೆ ಅಂತ ಲಿಬರ್ಟಿ ತಗೊಂಡು ಲೈಫ್ ನ ಸ್ಪಾಯಿಲ್ ಮಾಡ್ಕೋತಾ ಇದ್ದಾರೆ. ಬಟ್ ನಿನ್ ಮಕ್ಕಳಿಬ್ರು ನಿನ್ ಮಾತಿಗೆ ಬೆಲೆ ಕೊಟ್ಟು ಈ ತರ ಅರೇಂಜ್ ಮ್ಯಾರೇಜ್ ಒಪ್ಕೊಂಡಿದ್ದು ರಿಯಲಿ ಗ್ರೇಟ್. ನಾನು ಯಾವಾಗ್ಲೂ ಅಷ್ಟೇ ನನ್ನ ಸಕ್ಸಸ್, ನನ್ನ ಅಚೀವ್ಮೆಂಟ್ಗಿಂತ ಮಕ್ಕಳ ಲೈಫ್ ಮೇಲೆ ಅವ್ರ ಫ್ಯೂಚರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದೀನಿ. ಅದಕ್ಕೆ ಮಕ್ಕಳಿಗೆ ನನ್ನ ಮಾತು ಅಂದ್ರೆ ತುಂಬಾನೇ ಗೌರವ. ಯು ನೋ ವಾಟ್ ಗಿರಿಜಾ, ನಾನವತ್ತು ಈ ವಿಷಯನ ಅನೌನ್ಸ್ ಮಾಡೋ ತನಕ ಕೂಡ ಅವ್ರ ಮದ್ವೆ ಬಗ್ಗೆ ಅವ್ರಿಗೆ ಯಾವ ಹಿಂಟೂ ಕೂಡ ಇರ್ಲಿಲ್ಲ. ನಾನ್ ಸರ್ಪ್ರೈಸ್ ಆಗಿ ಪ್ಲಾನ್ ಮಾಡಿದ್ರು ಕೂಡ ಮಕ್ಕಳು ನೋ ಅಂತ ಹೇಳ್ದೆ ಒಪ್ಕೊಂಡ್ಬಿಟ್ರು. ದಟ್ಸ್ ಗ್ರೇಟ್. ಡಿಸಿಪ್ಲಿನ್ ಮದರ್ ನೀನು. ಮುತ್ತಿನಂತ ಮಕ್ಕಳವರು. ಥ್ಯಾಂಕ್ ಯು ಸೋ ಮಚ್ ಗಿರಿಜಾ. ಕನ್ವೆ ಮೈ ವಿಶಸ್ ಟು ರಾಹುಲ್ ಅಂಡ್ ನವ್ಯ. ಅದ್ಯಾಕ್ ಗಿರಿಜಾ, ನೀನೇ ಹೇಳು. ರಾಹುಲ್ ಇಲ್ಲೇ ಇದ್ದಾನೆ. ಹಾಯ್ ಆಂಟಿ. ಹಾಯ್ ರಾಹುಲ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಆಂಟಿ. ವಾಗ್ದೇವಿ ನಿಮ್ಮನ್ನೆಲ್ಲ ಎಷ್ಟು ಡಿಸಿಪ್ಲಿನ್ ಆಗಿ ಬೆಳೆಸಿದಾಳೆ ಅಂತ ಪ್ರೂವ್ ಮಾಡೋಕೆ ಇದೊಂದು ಇನ್ಸಿಡೆಂಟ್ ಸಾಕು. ನೀನ್ ಯಾವಾಗ್ಲೂ ಹೀಗೆ ಇರ್ಬೇಕು ರಾಹುಲ್. ವಾಗ್ದೇವಿ ಹೆಸರನ್ನ ಉಳಿಸ್ಬೇಕು. ಇವರು ನನ್ನ ಮಕ್ಕಳು ಗಿರಿಜಾ, ಯಾವತ್ತೂ ಬದಲಾಗೋದಿಲ್ಲ. ಹಿಂದು ಮುಂದೆ ಗೊತ್ತಿಲ್ದಿರೋ ಹುಡುಗಿನ ಪ್ರೀತಿ ಮಾಡಿ ಕದ್ದು ಮುಚ್ಚಿ ಮದುವೆ ಮಾಡ್ಕೊಂಡು ಲೈಫ್ ನ ಸ್ಪಾಯಿಲ್ ಮಾಡ್ಕೋತಿರೋ ಎಷ್ಟೋ ಜನ ಯೂತ್ಸು ನಿನ್ನಂತವ್ರನ್ನ ನೋಡಿ ಇನ್ಸ್ಪೈರ್ ಆಗ್ತಾರೆ ರಾಹುಲ್. ಅಂಥ ಸೆನ್ಸ್ಲೆಸ್ ಪೀಪಲ್ಸ್ಗೆ ನನ್ನ ಮಗ ಇನ್ಸ್ಪಿರೇಷನ್ ಆಗೋದು ಅಂದ್ರೆ ಏನ್ ಗಿರ್ಜಾ? ನಾನ್ ಸೆನ್ಸ್.
ರಾಹುಲ್ಗಿರೋ ದೊಡ್ಡತನ ನೋಡಿ ಅವ್ರುಗಳು ಬದಲಾಗ್ತಾರೇನೋ ಅಂತ. ಲೈಫಿನ ವ್ಯಾಲ್ಯೂನೇ ಗೊತ್ತಿಲ್ಲದೆ ಇರೋರು ಅವರೆಲ್ಲ ಬದಲಾದ್ರೆಷ್ಟು, ಬದಲಾಗದೆ ಹೋದ್ರೆಷ್ಟು ಗಿರ್ಜಾ? ಓಕೆ ದೆನ್, ಮುಹೂರ್ತ ಫಿಕ್ಸ್ ಆದ್ಮೇಲೆ ಕಾಲ್ ಮಾಡು. ಶ್ಯೂರ್, ಖಂಡಿತವಾಗ್ಲೂ ಇನ್ಫಾರ್ಮ್ ಮಾಡ್ತೀನಿ. ಬಾಯ್ ವಾಗ್ದೇವಿ. ಥ್ಯಾಂಕ್ ಯು, ಬಾಯ್. ರಿಯಲಿ ದಿಸ್ ಇಸ್ ಪ್ರೌಡ್ ಮೂಮೆಂಟ್ ಫಾರ್ ಮೀ ರಾಹುಲ್. ಮದುವೆ ಬಗ್ಗೆ ನಾನ್ ತಗೊಂಡಂತ ನಿರ್ಧಾರನ ನೀವು ಗೌರವಿಸಿದಿರ ಅನ್ನೋ ಒಂದೇ ಕಾರಣಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಕಾಲ್ ಮಾಡಿ ನಿಮ್ಮಿಂದ ನನ್ನನ್ನು ಹೊಗಳ್ತಾ ಇದ್ದಾರಲ್ಲ, ನನಗಂತೂ ತುಂಬಾನೇ ಹ್ಯಾಪಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ರಾಹುಲ್. ಮೇಡಮ್, ನೀವು ನನಗೆ ಥ್ಯಾಂಕ್ಸ್ ಹೇಳೋದು ಅಂದ್ರೆ ಏನ್ ಮೇಡಮ್? ಇದೆಲ್ಲ ತುಂಬಾ ಕಡಿಮೆ ರಾಹುಲ್. ಜಸ್ಟ್ ಇಮ್ಯಾಜಿನ್, ನಿನಗೆ ಪ್ರೀತಿ ಜೊತೆ ಮದ್ವೆ ಅಂತಿದ್ದ ಹಾಗೆ ನನಗೆ ಮದುವೆ ಇಷ್ಟ ಇಲ್ಲ, ನನ್ನ ಲೈಫ್ ನನ್ನ ಡಿಸಿಷನ್ ಅಂತ ಹೇಳ್ಬಿಟ್ಟಿದ್ರೆ ನನಗೆ ತುಂಬಾ ಹರ್ಟ್ ಆಗ್ತಿತ್ತು. ಬಟ್ ನೀನ್ ಹಾಗೆ ಮಾಡ್ಲಿಲ್ಲ. ನೀನ್ ನನ್ನ ಮೇಲಿಟ್ಟಿರೋ ಗೌರವಕ್ಕೆ, ನಾನು ಬೆಳೆಸ್ಕೊಂಡಿರೋ ನಿನ್ನ ಮೇಲಿನ ನಂಬಿಕೆಗೆ ನಂಗೆ ತುಂಬಾ ಹೆಮ್ಮೆ ಆಗ್ತಿದೆ ಕಣೋ. ಐ ಆಮ್ ಸೋ ಪ್ರೌಡ್ ಆಫ್ ಯು ಮೈ ಸನ್. ಆಹಾ, ನೀನು ಮದ್ವೆ ಬಗ್ಗೆ ಏನೋ ಹೇಳ್ಬೇಕು ಅಂತಿದ್ದೆ ಅಲ್ಲ? ಅದು ಮೇಡಮ್, ಓ ಐ ಗಾಟ್ ಇಟ್. ತುಂಬಾ ದಿವಸದಿಂದ ಪೋಸ್ಟ್ಪೋನ್ ಮಾಡ್ತಿರೋ ನಿನ್ನ ಬಿಸ್ನೆಸ್ ಪ್ಲಾನ್ಸ್ ಮದ್ವೆ ಆದ್ಮೇಲೆ ಏನಾಗುತ್ತೋ ಅಂತ ಅಲ್ಲ? ಹೌದು ಮೇಡಮ್. ಆ ವಿಷಯದ ಬಗ್ಗೆ ಆಲ್ರೆಡಿ ವಿಶ್ವನಾಥ್ ಅವ್ರ ಹತ್ರ ಮಾತಾಡಿದ್ದೀನಿ. ದೇ ಆರ್ ರೆಡಿ ಟು ಇನ್ವೆಸ್ಟ್ ಪ್ರೀತಿ ಶೇರ್ ಇನ್ ಯುವರ್ ಬಿಸ್ನೆಸ್. ಸೊ ಇನ್ನು ದುಡ್ಡಿನ ಬಗ್ಗೆ, ನಿನ್ ಫ್ರೆಂಡ್ಸ್ ಇನ್ವೆಸ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕಾಯುವಂತ ಅಗತ್ಯನೇ ಇಲ್ಲ. ಮೋರ್ ಓವರ್, ಪ್ರೀತಿಲಿರೋ ಟ್ಯಾಲೆಂಟ್ ನಿನ್ನ ಬಿಸ್ನೆಸ್ಗೆ, ನಿನ್ನ ಪ್ಲಾನಿಂಗ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ವೆಲ್, ಇದನ್ನೆಲ್ಲ ಯೋಚನೆ ಮಾಡೆ ನಿನಗ್ ಒಳ್ಳೇದಾಗ್ಬೇಕು ಅಂತಾನೆ ಪ್ರೀತಿನ ನಿನಗ್ ಪೇರಾಗಿ ಸೆಲೆಕ್ಟ್ ಮಾಡಿದೀನಿ ರಾಹುಲ್. ಯಾ ಮ್ಯಾಮ್. ಏನಪ್ಪಾ, ನಿನ್ ಎಲ್ಲಾ ಡೌಟ್ಸ್ಗಳು ಕ್ಲಿಯರ್ ಆಯ್ತಾನೆ? ಆಯ್ತು ಮೇಡಮ್. ಗುಡ್ ನೈಟ್. ಗುಡ್ ನೈಟ್. I'm so proud of you, my son. ಇವಾಗ ಮೇಡಮ್ಗೆ ನಿಜ ಹೇಳೋದ್ರಲ್ಲಿ ಫೈಲ್ ಆಗಿದ್ದೀನಿ, ಆದ್ರೆ ಲೈಫಲ್ಲಿ ಲವ್ವಲ್ಲಿ ಮಾತ್ರ ಫೇಲ್ ಆಗೋದಿಲ್ಲ. ನನ್ನ ನಂಬು. ನಾನ್ ನಿಮ್ಮನ್ನ ನಂಬದೆ ಇನ್ಯಾರಂತಾನೆ ನಂಬ್ಲಿ ರಾಹುಲ್ ಅವರೇ? ನಾನ್ ಬದುಕ್ತಾ ಇರೋದೇ ಆ ಒಂದು ನಂಬಿಕೆಯಿಂದ. ಅಯ್ಯೋ ದೇವ್ರೆ, ಏನಿದು ಅನ್ಯಾಯ! ಭಾವ ಸರ್ಸು ಬಗ್ಗೆ ಮಾತಾಡೋದಕ್ಕೆ ಮೇಡಮ್ ಹತ್ರ ಹೋಗಿದಾನ? ಇಷ್ಟೊಂದು ಧೈರ್ಯ ಹೇಗ್ ಬಂತು ಭಾವ ನಿನ್ಗೆ? ಇದೆಲ್ಲ ಅವಳ ಮಾಯನೇ ಆಗಿರುತ್ತೆ. ಆದಷ್ಟು ಬೇಗ ನಾನೇನಾದ್ರೂ ಪ್ಲಾನ್ ಮಾಡದೆ ಹೋದ್ರೆ ನಾನಿಲ್ಲಿದ್ದು ಕೂಡ ವೇಸ್ಟ್. ಅರುಣ್ ಮಾವ,
ಏನಾಯ್ತು ಮಾವ? ಯಾಕೆ ಹೀಗಿದ್ದೀರಾ? ಮನ್ಸಲ್ಲಿ ಏನೇನೋ ಯೋಚನೆಗಳು, ಪ್ರಶ್ನೆಗಳು. ಅದಕ್ಕೆಲ್ಲ ಉತ್ತರ ಸಿಗೋವರೆಗೂ ಶಾಂತಿ ಸಿಗಲ್ಲ. ಒಂದ್ಸಲ ರಾಹುಲ್ ನವ್ಯನ ಇಲ್ಲಿ ಕಳಿಸ್ಕೊಡ್ತೀಯ? ಸರಿ ಮಾವ.